सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमाह्निकम् ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ದೇವ್ರ ಕೀರ್ತನೆ ಹಾಡಿ ನೀನು ಒಳ್ಳೆ ಕೆಲಸ ಮಾಡ್ದೆ ಕೌಸಲ್ಯ. ಈಗ ನಾನ್ ನಿಮ್ಗೆ ಸಿಹಿ ಸುದ್ದಿ ಹೇಳ್ಬೋದು. ಆ ಸಿಹಿ ಸುದ್ದಿ ಏನತ್ತೆ? ಅದು ಒಳ್ಳೆ ವಿಷಯ ಹೇಳೋಕ್ ಬಿಡದೆ ಯಾಕೆ ತಡೆದಿಯೋ ನೀನು? ಹೇಳ್ಬಾರ್ದು ಅಂತ ಅಲ್ಲಮ್ಮ, ಎಲ್ರ ಮುಂದೆ ಹೇಳು ಅಂತ. ರಂಗ ಯಜಮಾನ್ರೆ, ಹೋಗಿ ಲಕ್ಕಿನ ಕರ್ಕೊಂಡ್ ಬಾ. ಜೊತೆಗೆ ಊರ್ಮಿಳಾ ಅವ್ರನ್ನು ಕರ್ಕೊಂಡ್ ಬರ್ಬೇಕಲ್ವಾ? ಹೌದು, ಹೋಗು. ಹಾ ಸರಿ. ಸಂಬಂಧ ಇಲ್ದೇ ಇದ್ರು ನಮ್ಮಲ್ಲೂ ಅವನು ಒಬ್ನಾಗಿದ್ದಾನೆ. ಉರ್ಮಿಳನ ಕರೀದೆ ನಾವೇ ಮಾತಾಡ್ಕೊಂಡಿದ್ರೆ ದೊಡ್ಡ ರಂಪಾನೆ ಮಾಡ್ಬಿಡ್ತಾ ಇದ್ಲು. ಬರ್ತಾ ಇದ್ದಾಳೆ. ಏಯ್, ಪಕ್ಕದಲ್ಲೇ ಕರ್ಕೊಂಬರ್ತೀಯಲ್ಲ, ಒಂದು ಮುಂದೆ ಹೋಗು, ಇಲ್ಲ ಅಂದ್ರೆ ಹಿಂದೆ ಬಾ. ಸರಿ, ಹೋಗಿ ಅಮ್ಮವ್ರೆ. ಸ್ವಲ್ಪ ಬೇಗ ಬಂದಿದ್ರೆ ಆರ್ತಿ ತಗೋಬೋದಾಗಿತ್ತು. ಆರೋಯ್ತು. ಆರ್ತಿ ಕೂಡ ಆರೋಯ್ತು. ಕೇಳಿಸ್ಕೊಂಡ್ರಾ? ಎಕ್ಸ್ಕ್ಯೂಸ್ ಮಿ ಅದ್ಕೆ, ದೇವ್ರಿಗೆ ಮಾಡಿರೋ ಆರ್ತಿ ಬಗ್ಗೆ ನೀವು ಹಾಗೆಲ್ಲ ಮಾತಾಡೋದು ಸರಿಯಲ್ಲ. ಗೊತ್ತು ದೇವಾಂಶ್, ಹೆಜ್ಜೆನೂ ಇಡಕ್ಕಾಗ್ದಿರೋರ್ಗೆ ಬೆಳಗ್ಗೆನೆ ಹೀಗೆ ಹೇಳಿದ್ರೆ ಕೋಪ ಬಂದು ಚೀರಿಂದ ಏಳ್ಬೋದೇನೋ ಅಂತ ಹೇಳ್ದೆ. ನಿನ್ನ ಪ್ರಯತ್ನನ ಮೆಚ್ಚಲೇಬೇಕಮ್ಮ. ಅದಕ್ಕಿನ್ನ ಹೆಚ್ಚಾಗಿ ನನ್ನ ಮಗನ ತಾಳ್ಮೆನ. ಏನ್ರಿ, ಸ್ವಲ್ಪ ಅತ್ತೆಗ್ ಮಾತಾಡಕ್ ಬಿಡ್ರಿ. ಅಜ್ಜಿ, ಎಲ್ರನ್ನು ಬರಕ್ ಹೇಳಿದ್ರಂತೆ, ಏನ್ ವಿಶೇಷ? ನಿನಗೂ ಖುಷಿ ಆಗೋಂತ ವಿಷಯ ಕಣೋ ಲಕ್ಕಿ. ನಿನ್ ತಮ್ಮ ಈ ಮನೆಗೆ ಕಳೆ ಬರಬೇಕು ಅಂತ ಆದಷ್ಟು ಬೇಗ ಒಬ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಅಷ್ಟು ಕಳೆ ತರೋ ಕೆಲ್ಸದವ್ರನ್ನ ಎಲ್ಲಿಂದ ಕರ್ಕೊಂಬರ್ತಾ ಇದ್ದಾನೆ ಅಜ್ಜಿ? ಏನೇನೋ ಮಾತಾಡ್ಬೇಡ. ಈ ಮನೆಗೆ ಬರ್ತಿರೋದು ಚಿಕ್ಕ ಸೊಸೆ. ರಂಗ, ಏಯ್, ಇವಳು ಮ್ಯಾಟ್ರನ್ ಲೀಕ್ ಮಾಡ್ತಿದ್ದಾಳೆ ಕಣೋ. ನಿಮ್ ಕೈ ಮುಗಿತೀನಿ, ನನ್ನ ಇನ್ವಾಲ್ವ್ ಮಾಡ್ಬೇಡಿ. ಅಮ್ಮ, ನಿಜನಾ? ಆರ್ತಿ ತಗೊಂಡು 5 ನಿಮಿಷನೂ ಆಗಿಲ್ಲ, ನಾನ್ ನಿನ್ ಹತ್ರ ಸುಳ್ಳು ಹೇಳ್ತೀನ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ ಅತ್ತೆ. ದೇವಾಂಶ್ ಕರ್ಕೊಂಡ್ ಬರ್ತಾನೆ ಅಂತ ಹೇಳ್ತಿದ್ದೀರಾ, ಜೊತೆಗೆ ಚಿಕ್ಕ ಸೊಸೆ ಅಂತ ಬೇರೆ ಹೇಳ್ತಿದ್ದೀರಾ. ಅಮ್ಮ, ನಾನ್ ಹೇಳ, ದೇವಾಂಶ್ ಯಾರನ್ನೋ ಪ್ರೀತಿಸ್ತಿದ್ದಾನೆ. ರಂಗ, ಕತೆ ಮುಗೀತು ಕಣೋ. ನನಗೇನು ಗೊತ್ತಿಲ್ಲ, ನನ್ನ ಇನ್ವಾಲ್ವ್ ಮಾಡ್ಬಿಡಿ. ಏನು, ದೇವಾಂಶ್ ಲವ್ ಮಾಡ್ತಿದ್ದಾನ? ಮಾಡಬಾರ್ದಾ? ಇಂಡಿಯಾಗ್ ಬಂದು ಇನ್ನು 2 ದಿನ ಕೂಡ ಆಗಿಲ್ಲ, ಅಷ್ಟು ಬೇಗ ಒಬ್ಬರ ಮೇಲೆ ಲವ್ ಆಗಿ ಡ್ಯಾನ್ಸ್ ಮಾಡ್ತಿದ್ಯಾ ಮನಸ್ಸು? ಡ್ಯಾನ್ಸು ಮಾಡ್ತಾಳೆ. ಆ ಹುಡುಗಿಗೆ ಕುಚುಪುಡಿ, ಹತಕ್ಕಳಿ, ಭರತನಾಟ್ಯ ಎಲ್ಲ ಬರುತ್ತೆ. ದೇವಾ, ಬಾ ಇಲ್ಲಿ. ದೇವಾ, ಯಾರೋ ಹುಡುಗಿ? ಮಾವನ್ ಮಗಳಪ್ಪ. ಕೌಸಲ್ಯನ್ಗೆ ಅಣ್ಣ ತಮ್ಮಂದ್ರೆ ಯಾರು ಇಲ್ಲ, ಮಾವ ಅಂತಿದ್ಯಲ್ಲೋ? ನೀನ್ ಒಪ್ಕೊಂಡ್ರೆ ಇವೋ ಜಾನಕಿರಾಮು ಮಾವ ಆಗ್ತಾರೆ ಅಂತ ಅವನು ಹೇಳ್ತಿರೋದು ಕಣೋ.
ನಿನ್ ಮದ್ವೆ ವಿಚಾರನ ನಿನ್ನ ಹತ್ರ ಹೇಗ್ ಮಾತಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ವಿ. ಈಗ ನೀನ್ ಆ ಕೆಲ್ಸನ ನಮ್ಗೆ ತುಂಬಾ ಸುಲಭ ಮಾಡ್ಬಿಟ್ಟೆ. ಕಂಗ್ರಾಟ್ಸ್ ಕಣೋ. ಥ್ಯಾಂಕ್ಸ್ ಬ್ರೋ. ಯಾವ್ದೋ ಗಾದೆ ಮಾತು ಹೇಳ್ದಾಗೆ ಕೂಸೆ ಇನ್ನೂ ಹುಟ್ಟಿಲ್ಲ, ಹೊಟ್ಟೆಲಿರೋ ಮಗುಗೆ ಏನ್ ಹೆಸರಿಡೋಣ ಅಂತ ಕೇಳಿದ್ರಂತೆ. ಹುಡುಗಿ ಮನೇಲಿನೂ ಒಪ್ಕೋಬೇಕಲ್ವಾ? ನಾವೊಂದ್ಸಲ ಹೋಗಿ ಮಾತಾಡ್ಕೊಂಡು ಬರೋಣ. ಮೊದ್ಲು ರಂಗನ ಕಳ್ಸೋಣ ಅಮ್ಮ. ರಂಗ, ಯಜಮಾನ್ರೆ. ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸು. ಸರಿ ಯಜಮಾನ್ರೆ. ಯಾಕೆ ಹೀಗಿದ್ದಾಳೆ? ಏನು ಯೋಚಿಸ್ತಿದ್ದಾಳೆ ಇವಳು? ಅಕ್ಕ ಅಕ್ಕ ಕೂಗದ್ಯಾ ಮಾರುತಿ? 2 ಸಲ ಕರ್ದೆ ಅಕ್ಕ. ನೀನೊಳ್ಳೆ ಹಳೆ ಕಾಲದ ಫಿಲಂ ಹೀರೋಯಿನ್ಗಳ ತರ ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದನ್ನ ಯೋಚನೆ ಅಂತಾನೆ ಅಂತ್ಯ ಮಾರುತಿ. ಅಯ್ಯೋ ದೇವ್ರೆ, ಹಾಜರದ ಬಗ್ಗೆನೇನಾ? ಹಬ್ಬದ ದಿವ್ಸ ಸೀತಾದೇವಿನ ಮದ್ವೆ ಆಗಕ್ಕೆ ರಾಮ ಬಂದೋ ಇಲ್ವಾ ಗೊತ್ತಿಲ್ಲ ಅಕ್ಕ. ಆದ್ರೆ ನಿನ್ನನ್ನೇ ಪ್ರೀತಿಸ್ಬೇಕು ಅಂತ ಆ ಫೋಟೋದವನ್ನ ಕಳಿಸ್ದ ಅಕ್ಕ. ಪ್ರೀತಿನ? ಅದ್ ಹೇಗಿರತ್ತೆ ಮಾರುತಿ? ಅಕ್ಕ, ನೀನ್ ಅಗರಬತ್ತಿನ ಹೇಗ್ ಮಾಡ್ತೀಯ? ದೇವರ್ಗ್ ಹಾಕಿರೋ ಹೂವು ಒಣಗದ ಮೇಲೆ ಅದನ್ನ ತೆಗಿತಾರಲ್ವಾ, ಅದನ್ನ ಭಕ್ತಿಯಿಂದ ತಗೊಂಡ್ ಬಂದು 4 ದಿನ ಅದನ್ನ ಬಿಸಿಲಲ್ಲಿಟ್ಟು ಅದನ್ನ ಈ ತರ ಪುಡಿ ಮಾಡ್ತೀನಿ. ಚಂದನ, ಸುಗಂಧದ ದ್ರವ್ಯಗಳನ್ನೆಲ್ಲ ಕಲಸಿ ಹೀಗೆ ಕಡ್ಡಿನಲ್ಲಿ ಅದನ್ನ ಅದ್ದಿ ಅಗರಬತ್ತಿಗಳನ್ನ ತಯಾರು ಮಾಡ್ತೀನಿ. ನೋಡ್ದ್ಯಾ ಅಕ್ಕ, ನಿನಗೆ ಗೊತ್ತಿಲ್ಲದೆ ನಾನು ಕೇಳಿದ ತಕ್ಷಣ ಕೆಲ್ಸ ಮಾಡಕ್ ಶುರು ಮಾಡ್ದ್ಯಲ್ಲ ಅಕ್ಕ. ನಿನಗೆ ಯಾವ್ದ್ರ ಮೇಲೂ ಗಮನ ಇಲ್ದೆ ನೀನ್ ಮಾಡ್ತಿರೋ ಕೆಲ್ಸನೆಲ್ಲ ಮರ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಸ್ಟ್ಯಾಚು ತರ ಕೂತ್ಕೊಳ್ಳೋದಕ್ಕೆ ಪ್ರೀತಿ ಅಂತ ಹೇಳ್ತಾರಕ್ಕ. ಹಾ, ನನ್ಗೆ ಅರ್ಥ ಆಯ್ತು ಮಾರುತಿ. ಏನ್ ಅರ್ಥ ಆಯ್ತು? ಪ್ರೀತಿ ಅಂದ್ರೆ ಅಗರಬತ್ತಿ ಅಲ್ವಾ? ನಾನ್ ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಈ ಹಣ್ಣಾರು ತಿಂತೀನಿ. ಹೋಗು. ಹೋಗ್ತೀನಿ. ಈ ಅಗರಬತ್ತಿಗಳನ್ನ ಸ್ವಲ್ಪ ಎತ್ತಿಡ್ತ್ಯಾ? ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅದಕ್ಕೆ ತಾನೇ ಹೇಳಿದ್ದು. ಅಂದಿದ್ ನಿನ್ ತಮ್ಮನೇ ಅಲ್ವಾ? ನಿನ್ ಜಾಣೆ ತಾನೆ. ಇದನ್ ಜೋಡ್ಸಿಡು, ಸುಬ್ಬಣ್ಣ ಅವ್ರ ಮನೆ ಕೊಟ್ಟು ಬರ್ಬೇಕು. ಸ್ವಲ್ಪ ಅರ್ಜೆಂಟ್ ಇದೆ ಶ್ರೀಯಾ. ಸರಿ, ಹೋಗು. ಇನ್ನೇನ್ ಶ್ರೀಯಕ್ಕ ಸಮಾಚಾರ? ನನ್ನ ಟೈಮ್ ಚೆನ್ನಾಗಿದೆ. ಈಗ ನಾನು ಫೋಟೋ ತೆಗಿಬಹುದು. ಪರವಾಗಿಲ್ಲ ಅಕ್ಕ, ಚೆನ್ನಾಗೇ ಮಾಡ್ತೀಯಾ. ಏಯ್ ಕೋತಿ, ಕಾಲ್ ಮೀ ಮಾರುತಿ. 2 ಒಂದೇ.
ನಾನ್ ತೋರಿಸ್ಕೊಳಲ್ಲ ಅಷ್ಟೇ, ಯಾವ ಕೆಲ್ಸನಾದ್ರೂ ಮಾಡ್ತೀನಿ, ನಿನ್ ಹಾಗಲ್ಲ. ನೀನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನು. ಅಬ್ಬಾ, ಶ್ರೇಯಾ ಅವರು ಅಗರಬತ್ತಿನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಫೋಟೋ ತಕೊಳ್ಳೋಣ. ನೀನ್ ಬೇಡ್ದಿರೋದೆಲ್ಲ ಬಿಟ್ಟು ಅಗರಬತ್ತಿ ಮಾಡ್ಬೋದು ತಾನೆ? ಆಗ್ಲಿಂದ ನೋಡ್ತಿದ್ದೀನಿ, ಏನೋ ವಟ ಅಂತಿದ್ಯಾ ನಿನ್ನ. ಈ ಮನೆ ತಗೊಂಡು ತಲೆ ಹೊಡೆದ ಹಾಕ್ಬಿಡ್ತೀನಿ. ಹುಷಾರ್, ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲಿರು. ಇವಳನ್ ಮದ್ವೆ ಆಗೋನು ಅದ್ಯಾ ಜನ್ಮದಲ್ಲಿ ಪಾಪ ಮಾಡಿದ್ನ ಏನೋ ಪಾಪ. ಎಷ್ಟ್ ಪ್ಯಾಕೆಟ್ ಬೇಕು ಅಕ್ಕ? 2 ಸಾಕು ವೈದೇಹಿ. ಇನ್ನೊಂದೆರಡು ತಗೊಳ್ಳಿ, ನಿಮಗ್ ಬೇಕಾದ ಕೇಳಕ್ಕೆ. ಇವಳ ಹತ್ರ ಫೋನ್ ಇಲ್ಲ ಗೊತ್ತಾ? 2 ದಿನಕ್ಕೊಂದ್ಸಲ ವೈದೇಹಿ ಇದೇ ರೋಡಲ್ಲಿ ಹೋಗ್ತಿರ್ತಾಳಲ್ಲ, ಆಗ ತಗೋತೀನಿ ಬಿಡು. ಈಗ 80 ರೂಪಾಯಿ ಇಟ್ಕೋ, 2 ಅಗರಬತ್ತಿನ ಹಚ್ಚಿ 5 ನಿಮಿಷ ಅಂಗಡಿನ ನೋಡ್ಕೋ ವೈದೇಹಿ. ಸ್ಟೋರಿಗೆ ಬೀಗ ಹಾಕೊಂಡ್ ಬರ್ತೀನಿ, ಮಾರಿಗ್ 30 ಅಂತ ಹೇಳು. ನಾನ್ ಹೂ ಅಂತಾನೂ ಅನ್ಲಿಲ್ಲ, ಹಾಗೆ ಹೊಟ್ಟೋದ್ರಲ್ಲ ಮಾರುತಿ. ನೀನು ಅಂದ್ರೆ ಎಲ್ರಿಗೂ ಅಷ್ಟ್ ನಂಬಿಕೆ ಅಕ್ಕ, ಅದಕ್ಕೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿ ಅಂತ ಹೇಳಿಲ್ಲ ಅಕ್ಕ. ಇಷ್ಟೊಂದು ಯಾಕಕ್ಕ ನಾಚ್ಕೊಂಡಿದ್ಯಾ ನೀನು? ಹೌದಲ್ವಾ, ಮಾರ್ಗೆ ಎಷ್ಟು ಅಂದೆ? 60 ರೂಪಾಯಿ. ಅಯ್ಯೋ ಮಾರುತಿ, ಅವಳಿಗೆ ಅರ್ಧದಷ್ಟಿದ್ಯಾ, ಅದಕ್ಕೆ ಡಬಲ್ ರೇಟ್ ಹೇಳ್ತಾ ಇದ್ಯಾ? ನಿಮಗ್ ಬೇಕು ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ತಪ್ಪಲ್ವಾ ಮಾರುತಿ? ಈ ಫೋಟೋದವ್ರಿಗೆ 600 ರೂಪಾಯಿ ಕೊಡ್ಬೇಕು. 2 ಮಾರ್ ತಗೊಂಡ್ರೆ 60 ರೂಪಾಯಿ ಲಾಭ ಸಿಗುತ್ತೆ. ಆಗ ಸ್ವಲ್ಪ ಸಾಲ ತೀರಿಸಬಹುದು. ಕಷ್ಟ ಪಡ್ಬೇಕೆ ಹೊರತು ಈ ತರ ಸುಳ್ಳು ಹೇಳಿ ಮೋಸ ಮಾಡಬಾರ್ದು. ತಗೊಳ್ಳಿ 80 ರೂಪಾಯಿ, ನನ್ನ ಸಾಲದಲ್ಲಿ ಕಮ್ಮಿ ಮಾಡ್ಕೊಳ್ಳಿ. ಇನ್ನು 520 ರೂಪಾಯಿ ಸಾಲ ಇರುತ್ತೆ. ಒಟ್ಟಿಗೆ ಕೊಡು, ಬೇಕು ಅಂದ್ರೆ 600 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗಲ್ಲ ಅಂತ ನನಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಅಷ್ಟು ದುಡ್ಡು ಒಟ್ಟಿಗೆ ಕೊಟ್ರೆ 80 ರೂಪಾಯಿ ಕಮ್ಮಿ ಮಾಡ್ತಾರಂತೆ. ಆಫರ್ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಕಣೋ, ಆದ್ರೆ ಎಷ್ಟು ಪ್ಯಾಕೆಟ್ ಮಾಡ್ಬೇಕು ಗೊತ್ತಾ, ಕಷ್ಟ ಆಗುತ್ತೆ. ಇದೇ ಕೊಡ್ಲಿಲ್ಲ ಅಂದ್ರೆ ನಾಳೆ ಕಟ್ಕೊಂಡ್ಮೇಲೆ ಏನ್ ಕೊಡ್ತೀಯಾ?
ಕಟ್ಕೋಬೇಕಾ? ನಾನ್ ಕೇಳಲ್ಲ, ನನ್ಗದೆಲ್ಲ ಇಷ್ಟ ಇಲ್ಲ. ನೀನೇನು ಹೇಳ್ತೀಯ ಅಂತ ಕೇಳ್ದೆ. ಏನಕ್ಕ ಕಟ್ಕೊಳ್ಳು ಅಂತ ಮಾತಾಡ್ತಿದ್ದಾನೆ? ಇನ್ನೂ ನಿನ್ ಪ್ರೀತಿ ಅನ್ನೋ ವಿಷಯದಲ್ಲಿ ಈಗ ಎಂಟ್ರಿ ಕೊಟ್ಟಿದ್ಯಾ? ಫೋಟೋದವ್ರು ಡೈರೆಕ್ಟ್ ಆಗಿ ಮದ್ವೆ ಲೆವೆಲ್ ಹೊರಟೋದ್ರಲ್ಲಕ್ಕ. ಹಾಗನ್ಬೇಡ ಕಣು, ನನಗ್ ನಾಚಿಕೆ ಆಗುತ್ತೆ. ನೀವ್ ಇಲ್ಲೇ ರೊಮ್ಯಾನ್ಸ್ ಮಾಡ್ತೀರಂತ ನಾನು ಏನಾರು ಹೇಳಿದ್ನಾ? ಏನು? ನನ್ ಕರ್ಮ, ನಿನಗೆ ಏನು ಗೊತ್ತಿಲ್ವಲ್ಲಕ್ಕ. ಹಲೋ ಹಲೋ, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಹಿಯರ್ ಹ್ಯಾಪಿ ಇಸ್ ಹ್ಯಾಪನಿಂಗ್, ಇನ್ನರ್ ಹಾರ್ಟ್ ಥ್ರಿಲ್ಲಿಂಗ್, ದಟ್ ಈಸ್ ವಾಟ್ ಸಮಥಿಂಗ್. ಅವ್ನು ಹೇಳಿದ್ರಲ್ಲಿ ಏನ್ ಅರ್ಥ ಆಯ್ತು ಅಂತ ದೃಷ್ಟಿ ತೆಗಿತಿದ್ಯಾ, ಸ್ವಲ್ಪ ಹೇಳ್ತೀಯಾ? ನಿಮಗ್ ಅರ್ಥ ಆಗ್ಲಿಲ್ವಾ? ನನ್ ತಮ್ಮ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ದ ನೋಡಿದ್ರ? ಮಾರುತಿ, ಇವ್ರಿಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಅನ್ಸುತ್ತೆ. ಹಲೋ ಮಿಸ್ ಹೂವಾ, ನಾನ್ ಫಾರಿನ್ ಅಲ್ಲಿರೋದು ಗೊತ್ತಾ? ಕಣ್ಣು ಎದುರುಗಿದ್ರು ನಾನು ಫಾರಿನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಿದ್ರಲ್ಲ ಅಕ್ಕ ಅವರು. ನಮ್ ಹಿಂದಿನ ಮನೆಯವರು ದುಬೈಗೆ ಹೋಗಿದ್ರು, ಅಷ್ಟ್ ಮಾತ್ರಕ್ಕೆ ಅಲ್ಲಿಯವ್ರು ಆಗ್ತಾರ? ಅಯ್ಯೋ ಗುಂಡ, ನಿಮ್ಮ ಅಕ್ಕ ಒಬ್ಳು ಅಮಾಯಕ ಸುಂದರಿ, ನೀನು ಈಗಿನ ಕಾಲದ ಗೆಂಡೆ ತಿಮ್ಮ ಅಂತ ಅರ್ಥ ಆಯ್ತು. ಆದ್ರೂ ಪರವಾಗಿಲ್ಲ, ನೀವಿಬ್ರು ನನ್ಗಿಷ್ಟ ಆದ್ರಿ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ ಬಗ್ಗೆ ಮನೇಲಿ ಹೇಳ್ದೆ. ಅಗರಬತ್ತಿ ಅಂತನಾ? ಅಫ್ಕೋರ್ಸ್, ಪರಿಮಳನೆ ಮನೆ ಕರ್ಕೊಂಡ್ ಬರ್ತೀನಿ ಅಂದಿದ್ಕೆ ನೀನ್ ಯಾರಾಗಿರ್ಬಹುದು ಅಂತ ಅವ್ರು ತಲೆ ಕೆಡ್ಸ್ಕೊಂಡಿದ್ದಾರೆ. ನೀನ್ ಏನು ಹೇಳ್ಬೇಕಾಗಿಲ್ಲ, ತಾನಾಗ್ ತಾನೇ ಎಲ್ಲ ಗೊತ್ತಾಗುತ್ತೆ. ಫಾಲೋ ಅಪ್ ಅಲ್ಲಿ ಇದೀವಿ. ನಮ್ಮ 600 ರೂಪಾಯಿ ಸಾಲ ಹೇಳ್ಬೇಕಂದ್ರೆ ಯಾರು ಯಾರ ಋಣದಲ್ಲಿದ್ದಾರೆ ಅಂತ ಈಗ್ಲೇ ಹೇಳಕ್ಕಾಗಲ್ಲ. ನೋಡ್ದ್ಯಾಕ, ನೀನು ಅಂದ್ರೆ ಫೋಟೋದವ್ರಿಗೆ ಅದೆಷ್ಟಿಷ್ಟನೋ. ನೀವಿಬ್ರು ಏನ್ ಮಾತಾಡ್ಕೋತಾ ಇದೀರೋ ಗೊತ್ತಾಗ್ತಾ ಇಲ್ಲ. ನಿನ್ ಬಗ್ಗೆ ನಮ್ಮ ಮನೇಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವತ್ ಹೂವನ್ನ ನಿನ್ ಕೈ ಕೊಟ್ಟಿದ್ದೀನಿ, ನಾಳೆ ಅದೇ ಹೂವನ್ನ ನಿನ್ ತಲೆಗೆ ಮುಡಿಸ್ತೀನಿ. ಅದೇ ನನ್ನ ಆಸೆ ನೆರವೇರ್ಲಿ ಅಂತ ನೀನು ಕೂಡ ಬೇಡ್ಕೊ. ಬರ್ತೀನಿ. ನಿಂಗೇನಾರು ಅರ್ಥ ಆಯ್ತಾ? ಅವ್ರ ಆಸೆ ಈಡೇರ್ಲಿ ಅಂತ ನಾನ್ ಬೇಡ್ಕೋಬೇಕಂತೆ. ಹೀಗ ಅರ್ಥ ಆಯ್ತಾ ನಿಂಗೆ? ಅದೇ ಅಲ್ವಾ ಅವ್ರು ಹೇಳಿದ್ದು. ಶ್ರೀರಾಮಚಂದ್ರ ಪ್ರಭು ಅಮಾಯಕಳಾದ ನಮ್ಮ ಅಕ್ಕಂಗೆ ಗಿಣಿಗೆ ಹೇಳ್ದಂಗ್ ವಿಷಯ ಹೇಳ್ಬಿಟ್ಟು ಹೋದ ಫೋಟೋದ ಮನ್ಸ್ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸತ್ತೆ. ಈಗ ನಾನು ಏನ್ ಮಾಡ್ಲಿದ್ದೇವ್ರೆ? ನೀನೇ ಅರ್ಥ ಆಗೋ ಹಾಗೆ ಹೇಳ್ಬೋದಲ್ಲ. ಫೋಟೋದವ್ರು ನೀನ್ ಇಷ್ಟಪಡ್ತಿದ್ಯಾ?
ಅವರು ನಿನ್ನನ್ನ ಪ್ರೀತಿಸಿದಾರಕ್ಕ. ಪ್ರೀತಿನಾ? ನಿಜವಾಗ್ಲೂನಾ? ಹೂ ಕೊಟ್ಟಿದ್ದು ಯಾಕೆ ಅನ್ಕೊಂಡೆ? ಈ ವೈದೇಹಿ ಯಾರಾದ್ರೂ ಹೂ ತಗೊಂಡ್ರಾ? ನಮ್ಮ ಅಕ್ಕಂಗೆ ಹೂ ಕೊಟ್ಟೋದ್ರು ಫೋಟೋದವ್ರು. ಹಾ, ಯಾಕಕ್ಕ ಹಾಗೆ ನೋಡ್ತಿದ್ಯಾ? ಬಾ. ರಂಗನ್ ಬಗ್ಗೆ ಗೊತ್ತಿದೆ ಅಲ್ವಾ, ಬರ್ತನ್ ಬಿಡ್ರಿ. ನಾನು ಅವ್ರಿಗೆ ವಿಷಯ ತಿಳಿಸ್ಬಿಡ್ ಬಾ ಅಂತ ಹೇಳ್ದೆ. ಅಲ್ಲೇ ಮಾತಾಡ್ತಾ ನಿಂತ್ಕೊಂಡು ನಾನು ಹೇಳಿದನ್ ಮರ್ತು ಹೋಗಿದ್ದಾನೆ ಅನ್ಸುತ್ತೆ. ಅಪ್ಪ, ದೇವು ಮನ್ಸು ಬೆಣ್ಣೆ ಇದ್ದ ಹಾಗೆ, ಒಳ್ಳೆ ಹುಡುಗಿನೇ ಆಯ್ಕೆ ಮಾಡಿರ್ತಾನೆ. ಓಶೆ, ಅದನ್ನೇ ಡಿಸ್ಕಸ್ ಮಾಡ್ತಿದ್ದೀರಾ? ಕ್ಯಾರಿ ಆನ್. ತಗೊಂಡ್ ಬಂದೆ ಯಜಮಾನ್ರೆ. ಅವ್ರ ಮನೆಯಿಂದ ಏನ್ ತಗೊಂಡ್ ಬಂದ್ಯೋ ನೀನು?